Look at the question number 65. Prove that cos A minus sin A into cos A divided by cos A plus sin A into cos A is equal to cos A cosecant A minus 1 divided by cosecant A plus 1. So here LHS. So cos A minus sin A into cos A ಅಲ್ವಾ. ಸೊ ಎರಡು ಟರ್ಮಲ್ಲೂ cos A ಕಾಮನ್ ಆಗಿದೆ. ಸೊ ಹಾಗಾಗಿ ಬ್ರಾಕೆಟ್ ಇಂದ ಹೊರಗಿಟ್ಕೊಂಡಾಗ ಸೊ ಇದೇನಾಗುತ್ತೆ 1 ಮೈನಸ್ ಸೈನ್ ಎ ರಿಮೇನ್ಸ್ ಡಿವೈಡೆಡ್ ಬೈ ಸೊ ಡಿನೋಮಿನೇಟರ್ ಕೂಡ ಕಾಸ್ ಎ ಕಾಮನ್ ಇದೆ. ಸೊ 1 ಪ್ಲಸ್ ಸೈನ್ ಎ ಇರುತ್ತೆ. ಸೊ ಇಲ್ಲಿ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ ಎರಡರಲ್ಲೂ ಇರೋದ್ರಿಂದ. ಸೊ ಹಾಗಾಗಿ ಇದು 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಏನಾಗುತ್ತೆ 1 ಪ್ಲಸ್ ಸೈನ್ ಎ ಆಗುತ್ತೆ. ಸೊ ಇಲ್ಲಿ ನೋಡಿ 1 ಮೈನಸ್ ಸೈನ್ ಎ ಅನ್ನ ನಾವು 1 ಬೈ ಕೋಸಿಕ್ಯಾಂಟ್ ಎ ಅಂತ ಬರೀತೇನೆ. ಸೊ ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ಏನಾಗುತ್ತೆ ಸೈನ್ ಎ ಆಗುತ್ತೆ. ಸೊ ವೈಸ್ ವರ್ಸ ಅಲ್ವಾ. ಸೊ ಹಾಗಾಗಿ ನಾನು 1 ಬೈ ಕೋಸಿಕ್ಯಾಂಟ್ ಎ ಅಂತ ಬರ್ತಿದ್ದೇನೆ. ಸೊ ಯಾಕಂದ್ರೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ ಕೋಸಿಕ್ಯಾಂಟ್ ಎ ಮೈನಸ್ 1 ಅಂತ ಪ್ರೂವ್ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ನಾವು ಕೋಸಿಕ್ಯಾಂಟ್ ರೂಪದಲ್ಲಿ ಇದನ್ನ ವ್ಯಕ್ತಪಡಿಸಿದ್ದೇನೆ. ಸೊ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಅನ್ನು ಕೂಡ 1 ಬೈ ಕೋಸಿಕ್ಯಾಂಟ್ ಎ. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೊ ಕೋಸಿಕ್ಯಾಂಟ್ ಎ in the denominator. So cosecant A minus 1 whole divided by, so denominator lo kuda, so ಇಲ್ಲಿ LCM is cosecant A, in the numerator cosecant A plus 1. So ಇದನ್ನ ರೆಸಿಪ್ರೋಕಲ್ ಮಾಡಿದಾಗ cosecant A minus 1 divided by cosecant A into, so ಇದನ್ನ ವ್ಯುತ್ಕ್ರಮಗೊಳಿಸಿದಾಗ cosecant A divided by cosecant A plus 1. So numerator ಅಲ್ಲಿ cosecant A, denominator ಅಲ್ಲಿರೋ cosecant A cancel ಆಗುತ್ತೆ. So this becomes cosecant A minus 1 divided by cosecant A plus 1. So this is equal to RHS. Okay. Hence the proof.